ಟ್ಯಾಬು ಟಿವಿ ಇರಲೇಬೇಕು, ಅದು ಬಿಟ್ಟು ಬೇರೆ ಹೇಳಿ. ಸ್ಲೀಪ್ ಸಾಕಾಗಲ್ಲ ಅಂತಾರೆ, ಯಾಕೆ? ಅದು ಪೇರೆಂಟ್ಸ್ ಮಿಸ್ಟೇಕ್. ಮನೆ ಪಕ್ಕದಲ್ಲೇ ಸ್ಕೂಲ್ ಇಟ್ಕೊಂಡು ಇಂಟರ್ನ್ಯಾಷನಲ್ ಸ್ಕೂಲ್ ಚೆನ್ನಾಗಿದೆ ಅಲ್ಲಿಗೆ ಹಾಕೋಣ ಅಂದ್ರೆ ಎಸ್ ಮ್ಯಾಮ್. ಆಕ್ಟಿವ್ ಆಗಿರ್ತಾರೆ ಸ್ಕೂಲಲ್ಲೆಲ್ಲ, ಏನು ಫಿಸಿಕಲ್ ಆಕ್ಟಿವಿಟೀಸ್ ಎಲ್ಲ, ಬಟ್ ಆಮೇಲೆ ಈವ್ನಿಂಗ್ ಟೈಮಲ್ಲಿ ದೇ ಫೀಲ್ ವೆರಿ ಟಯರ್ಡ್. ದೇ ಆರ್ ನಾಟ್ ಏಬಲ್ ಟು ಕೋಪ್ ಅಪ್ ವಿತ್ ದ ಫಿಸಿಕಲ್ ಆಕ್ಟಿವಿಟೀಸ್ ಅಂಡ್ ಆಲ್. ದೇ ಫೀಲ್ ವೆರಿ ಟಯರ್ಡ್ ಅಂಡ್ ಬಿಕಾಸ್ ಆಫ್ ದಟ್ ದೇ ವಾಂಟ್ ಮೋರ್ ಸ್ಲೀಪ್ ಟೈಮ್ ವಿಲ್ ಬಿ ಮೋರ್. ಓಕೆ, ಬಟ್ ಮುಂಚಿನ ಸ್ಕೂಲ್ಗಳು ಎಷ್ಟು ವಿಗ್ರಸ್ ಓಕೆ, ಬಟ್ ಸ್ಟಿಲ್ ಮುಂಚೆ 10 o'clock ಸ್ಕೂಲ್ ಸ್ಟಾರ್ಟ್ ಆದ್ರೂ 3 o'clock ಸ್ಕೂಲಲ್ಲಿ ಇರ್ತಿದ್ರು. ವಾಪಸ್ ಬಂದು 7 ಗಂಟೆ ಆದ್ರೂ ಮನೆಗೆ ಮಕ್ಕಳು ಬರ್ತಿರ್ಲಿಲ್ಲ. ಎಲ್ಲಿ ಇರ್ತಿದ್ರು? ಅಲ್ವಾ? ಈಗ ಓಕೆ ಸರಿ, ಬಟ್ ಸ್ಟಿಲ್ ಇಷ್ಟೆಲ್ಲ ಎಕ್ಸ್ಟ್ರಾ ಆಕ್ಟಿವಿಟೀಸ್ ಇದ್ರೂ ಟಯರ್ಡ್ನೆಸ್ ಯಾಕೆ? ಮುಂಚೆ ತರ ಎಕ್ಸಾಂಪಲ್ ನಿಮಗೆ ನೀವೇ ಕಂಪೇರ್ ಮಾಡ್ಕೊಳ್ಳಿ, ನಿಮಗೂ ನಿಮ್ಮ ಮಕ್ಕಳಿಗೆ ಕಂಪೇರ್ ಮಾಡ್ಕೊಳ್ಳಿ. ನೀವು ಸ್ಕೂಲಲ್ಲಿ ಇದ್ದಾಗ ಎಷ್ಟು ಆಕ್ಟಿವ್ ಇದ್ರಿ, ಈಗಿನ ಮಕ್ಕಳು ಹೇಳಿದ್ದಾರೆ. ಅಲ್ಲಿ ಮೇನ್ ಪಾಯಿಂಟ್ ಫುಡ್ ಏನ್ ತಿಂತಾರೆ ಫಸ್ಟ್. ಈವ್ನಿಂಗ್ ಸ್ನ್ಯಾಕ್ಸ್ ಏನು? ಪೇಸ್ಟ್ರೀಸ್ ಬೇಕು, ಬಿಸ್ಕೆಟ್ಸ್ ಬೇಕು, ಪೇಸ್ಟ್ರೀಸ್ ಬೇಕು, ಡೋನಟ್ಸ್ ಬೇಕು. ಅವೆಲ್ಲ ಬಿಸ್ಕೆಟ್ಸ್ ಹಳೇದಾಯ್ತು, ಈಗ ಪಿಜ್ಜಾ ಬೇಕು, ಬರ್ಗರ್ ಬೇಕು, ಫ್ರೈಸ್ ಬೇಕು. ಎಕ್ಸಾಕ್ಟ್ಲಿ ಮ್ಯಾಮ್. Now is the truth is coming out. That's what I'm telling. If you introduce and school itself has some strict rules or something, if parents don't follow, then this all obviously will come. See, I clearly remember when I was studying in the school, we were not allowed to get chocolates for our birthday. Yes. We were not allowed to give chocolates for our birthdays. We were allowed to give only this crystal sugar chickies or kalsakre ಅಂತೀವಲ್ಲ ಅದು ಅಷ್ಟೇ. ಸೊ ಆ ಇನಿಷಿಯೇಟಿವ್ ಎಲ್ಲ ಪೇರೆಂಟ್ಸ್ ತಗೊಂಡ್ರೆ ಡೆಫಿನೆಟ್ಲಿ ದೇರ್ ಇಸ್ ಗೋಯಿಂಗ್ ಟು ಬಿ ಅ ಚೇಂಜ್. ಒಬ್ಬರಿಂದ ಆಗೋ ಚೇಂಜ್ ಅಲ್ಲ ಇದು. 2 ಕೈ ಸೇರಿದ್ರೇ ಚಪ್ಪಾಳೆ ಅಂತೀವಲ್ಲ, ಒಂದು ಟೀಚರ್ಸ್ ಕಡೆಯಿಂದನೂ ಇರಬೇಕು, ಪೇರೆಂಟ್ಸ್ ಕಡೆಯಿಂದನೂ ಅದೇ ಸಪೋರ್ಟ್ ಇದ್ರೇನೆ ದೇರ್ ಇಸ್ ಗೋಯಿಂಗ್ ಟು ಬಿ ಚೇಂಜ್. ಹೌದು ಹೌದು ಹೌದು. ದೇರ್ ಇಸ್ ಒನ್ ಮೋರ್ ಸೇಯಿಂಗ್, ನಾವು ಏನು ಮಾಡ್ತೀವೋ ನಮ್ಮನ್ನು ನೋಡಿ ಕಲಿತಾರೆ. ಎಸ್, ನಾವು ಮಕ್ಕಳು ಪೀಡಿಯಾಟ್ರಿಕ್ಸ್ ಓದುವಾಗ ದೇರ್ ಇಸ್ ಡಿಫ್ರೆಂಟ್ ಸ್ಟೇಜಸ್ ಆಫ್ ಡೆವಲಪ್ಮೆಂಟ್. ದೇರ್ ಇಸ್ ಒನ್ ಸ್ಟೇಜ್ ಆಫ್ ಡೆವಲಪ್ಮೆಂಟ್ ಬಿಟ್ವೀನ್ ದ ಏಜ್ ಆಫ್ 1 and 3 years. ಆ ಸ್ಟೇಜ್ ಆಫ್ ಡೆವಲಪ್ಮೆಂಟಲ್ಲಿ ಇಟ್ ಇಸ್ the children see what parents do and they learn, and ಅದು ಏನು ಕಲಿತಾರಲ್ಲ it will last for very long. So this stage of development of between 1 to 3 years of age ಏನಿದೆಯಲ್ಲ is very important. Okay. ಸೊ ಇಷ್ಟೆಲ್ಲ ಮಾತಾಡಿದ್ವಿ ಮಕ್ಳ ಬಗ್ಗೆ, ಅವ್ರದ್ದು ಡೇ ಹೇಗಿರುತ್ತೆ ಅಂತ. ಸೊ ಹರಿ ಅಪ್ ವರ್ಲ್ಡ್, ಬೇಗ ಬೇಗ ಸ್ಕೂಲಿಗೆ ಲೇಟ್ ಆಯಿತು, ಎದ್ದೇಳು, ಓಡು, ರೆಡಿಯಾಗಿ ಓಡು. ಬ್ಯುಸಿ ಪೇರೆಂಟ್ಸ್, ಎಲ್ಲರೂ ವರ್ಕಿಂಗ್. ಈಗ ಮುಂಚೆ ಹಂಗಿರಲಿಲ್ಲ. ಮುಂಚೆ ಮನೇಲಿ ಜಾಯಿಂಟ್ ಫ್ಯಾಮಿಲಿ ಇರ್ತಿದ್ರು, ಎಲ್ಲ ಅಜ್ಜಿ ತಾತ ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಮ್ಮ ಎಲ್ಲರೂ ಇರ್ತಿದ್ರು. ಪೇರೆಂಟ್ಸ್ ಲವ್ ಆ್ಯಂಡ್ ಅಫೆಕ್ಷನ್ ಕೇರ್ ಇರ್ತಿತ್ತು ಮಕ್ಕಳ ಮೇಲೆ. ಈಗೇನಾಗೋಗಿದೆ, ಇಟ್ ಇಸ್ ವೆರಿ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿಬಿಟ್ಟಿದೆ, ಆ್ಯಂಡ್ ಬೋತ್ ದ ಪೇರೆಂಟ್ಸ್ ಆರ್ ವರ್ಕಿಂಗ್.
ಏನಕ್ಕೆ ವರ್ಕ್ ಮಾಡಬೇಕು ಅಂದರೆ ಜೀವನ ನಡೆಸ್ಬೇಕಲ್ಲ, ಸ್ಕೂಲ್ ಫೀಸ್ ಅಷ್ಟಿದೆ ಕಳಿಸ್ಬೇಕು, ಅವ್ರ ಡಿಮ್ಯಾಂಡ್ಸ್ ಇಷ್ಟಿದೆ ಕೊಡಿಸ್ಬೇಕು. ಪೇರೆಂಟ್ಸ್ ಆರ್ ಬೋತ್ ಪೇರೆಂಟ್ಸ್ ಆರ್ ವರ್ಕಿಂಗ್, ಟೈಮಲ್ಲಿ ಕೊಡೋಕ್ಕಾಗುತ್ತೆ. ಮಗು ಸ್ಕೂಲಿಂದ ಬಂದ ಮೇಲೆ ಮನೆಗೆ ಹೋಗಲ್ಲ, ಡೇ ಕೇರಿಗೆ ಹೋಗುತ್ತೆ. ಸ್ಕೂಲ್ ಕಾಲೇಜ್ ಪ್ರೆಷರ್, ಕಾಂಪಿಟೇಟಿವ್ ವರ್ಲ್ಡ್. ಒಂದು ಮಿಸ್ಟೇಕ್ ಪೇರೆಂಟ್ಸ್ ಮಾಡೋದು ಏನಂದ್ರೆ ಕಂಪ್ಯಾರಿಸನ್. ನಿನ್ನ ಫ್ರೆಂಡಿಗೆ 99% ಬಂತು, ನಿನಗೆ 95% ಬಂತು. ಕಾಂಪಿಟೇಟಿವ್ ವರ್ಲ್ಡ್. ಇವತ್ತು ಅದರ ರಿಸಲ್ಟ್ ಏನಾಗಿದೆ ಅಂದರೆ ಮಕ್ಕಳಲ್ಲಿ ಎಷ್ಟು ಸ್ಟ್ರೆಸ್ ಆಗ್ತಿದೆ ಅಂದರೆ, ಫಾರ್ ಎಕ್ಸಾಂಪಲ್ ಮೊನ್ನೆ ನೀಟ್ದೇನೋ ಇಶ್ಯೂ ಆಯಿತು. 67 ಜನಕ್ಕೆ 720 ಆನ್ 720 ಮಾರ್ಕ್ಸ್ ಬಂದಿದೆ. ಯಾರಿಗಂತ ಫಸ್ಟ್ ರ್ಯಾಂಕ್ ಕೊಡ್ತಾರೆ? ಅವ್ರು ಹೆಂಗೆ ಓದ್ತಾರೆ ಅಂದರೆ, ಟಿಪಿಕಲಿ ಇನ್ ಅ ಡೇ 24 ಅವರ್ಸಲ್ಲಿ ಒಂದು 6 ಅವರ್ಸ್ ನಿದ್ದೆ ಮಾಡಿದ್ರೆ ಹೆಚ್ಚು, ಮಿಕ್ಕಿದ ಆಲ್ ದ ಟೈಮ್ ದರ್ ವಿತ್ ಬುಕ್ಸ್. ಬೇರೆ ಪ್ರಪಂಚದ ಜ್ಞಾನನೇ ಇರಲ್ಲ ಅವರಿಗೆ. ದಟ್ ಈಸ್ ನಾಟ್ ಎಜುಕೇಷನ್. ಎಜುಕೇಷನ್ ಅಂದರೆ ಎಲ್ಲ ಗೊತ್ತಿರಬೇಕು, ಎಲ್ಲದರಲ್ಲೂ ಇರಬೇಕು, ಓವರ್ ಆಲ್ ಇರಬೇಕು, ಫಿಸಿಕಲ್ ಡೆವಲಪ್ಮೆಂಟ್ ಇರಬೇಕು, ಸೈಕಲಾಜಿಕಲ್ ಡೆವಲಪ್ಮೆಂಟಲ್ ಸಹ ಇರಬೇಕು. ಬರೀ ನಾನು ಅಕಾಡೆಮಿಕ್ಸಲ್ಲಿ ತೋರಿಸ್ತೀನಿ, ಬೇರೆದ್ರಲ್ಲಿ ಏನೂ ಇಲ್ಲ ಅಂದರೆ ಇಟ್ ಈಸ್ ನಾಟ್ ಅನ್ ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್. ಇಷ್ಟು ಕಾಂಪಿಟೇಟಿವ್ ವರ್ಲ್ಡ್ ಆಗಿದೆ ಅಂದರೆ, ಆ್ಯಂಡ್ ದಟ್ ಈಸ್ ಆಲ್ಸೋ ಕಾಸಿಂಗ್ ಅ ಮೇಜರ್ ಹೆಲ್ತ್ ಇಶ್ಯೂ ಇನ್ ಚಿಲ್ಡ್ರನ್. ಆ್ಯಕ್ಚುಲಿ ಈಗ ಸೆಡೆಂಟ್ರಿ ಲೈಫ್ ಸ್ಟೈಲ್, ಫಿಸಿಕಲ್ ಆಕ್ಟಿವಿಟೀಸ್ ಇಲ್ಲ, 3 ಹೊತ್ತು ಓದು, ಸ್ಕೂಲಿಂದ ಬಂದ ಮೇಲೂ ಟ್ಯೂಷನಿಗೆ ಹೋಗು, ಅಲ್ಲೂ ಹೋಗಿ ಕೂತ್ಕೊಂಡು ಓದು. ಎಲ್ಲಿಂದ ಫಿಸಿಕಲ್ ಆಕ್ಟಿವಿಟೀಸ್ ಬರುತ್ತೆ ಅವ್ರಿಗೆ? ಫಿಸಿಕಲ್ ಆಕ್ಟಿವಿಟೀಸ್ ಕೊಡಲಿಲ್ಲ ಅಂದರೆ ಇರೋ ಹೆಲ್ತ್ ಪ್ರಾಬ್ಲಮ್ಸ್ ಎಲ್ಲ ನನ್ನ ಮಗು ದಪ್ಪ ಇದೆ, ಗುಂಡಾಗಿದೆ, ಮುದ್ದಾಗಿದೆ, ಬಟ್ ಅದಕ್ಕೆ ಕಾರಣ ಏನು? ಬಟ್ ದಟ್ ಈಸ್ ನಾಟ್ ಹೆಲ್ದಿ ಅಲ್ವಾ? ಗುಂಡಕ್ಕೆ ಇರ್ಬೋದು, ದಪ್ಪಕ್ಕೆ ಇರ್ಬೋದು, ಬಟ್ ದಟ್ ಈಸ್ ನಾಟ್ ಹೆಲ್ದಿ. ಏನು ಒಳ್ಳೇದು ಏನು ಕೆಟ್ಟದು ಅನ್ನೋದು ಗೊತ್ತಿರಬೇಕು ಫಸ್ಟು. ಸೊ ಅಟ್ಲೀಸ್ಟ್ ಎಜುಕೇಷನ್ ಇರಬೇಕು, ಅಕಾಡೆಮಿಕ್ಸು ಇರಬೇಕು, ಅದ್ರ ಜೊತೆ ಸರ್ಟನ್ ಪರ್ಸೆಂಟೇಜ್ ಆಫ್ ಫಿಸಿಕಲ್ ಆಕ್ಟಿವಿಟಿ ಸಹ ಇರಬೇಕು ಮಕ್ಕಳಲ್ಲಿ. ಹೊರಗಡೆ ಆಡೋಕ್ಕೆ ಬಿಡಿ, ರೋಡ್ ಮೇಲೆ ಆಟ ಆಡಲಿ, ಬೀಳಲಿ, ಏಳಲಿ, ಆವಾಗಲೇ ಕಲಿಯೋದು. ಇಲ್ಲಾಂದರೆ ವೆರಿ ಓವರ್ ಪ್ರೊಟೆಕ್ಟಿವ್ ಅಂತೀವಲ್ಲ, ಮಗು ಬಿದ್ದರೆ ಅಲ್ಲಿ ಏಟಾಗೋದು, ಲೇಟಾಗಿ ನೀವು ಹೋಗ್ಬೇಡ, ಅಲ್ಲಿ ನಿಂಗೆ ಏಟಾಗತ್ತೆ. ಆಟ ಆಡಲಿ, ಹೊರಗಡೆ ಬಿಡಿ ಆಟ ಆಡೋಕ್ಕೆ ಮಕ್ಕಳನ್ನ. ಸೊ ಅವಾಗಾದ್ರೂ ಸ್ವಲ್ಪ ಫಿಸಿಕಲ್ ಆಕ್ಟಿವಿಟಿ ಅನ್ನೋದು ಇರುತ್ತೆ. ಇನ್ನೊಂದು ಫಿಸಿಕಲ್ ಆಕ್ಟಿವಿಟಿಗಿಂತ ಮಕ್ಕಳಲ್ಲಿ ಆ ಸೋಷಿಯಲ್ ಕಮ್ಯುನಿಕೇಷನ್ ಬರುತ್ತೆ. ಈಗ ವಾಟ್ ವಿ ಸಿ ಆಲ್ ಕಿಡ್ಸ್ ಟುಡೇ ದೇ ಆರ್ ವೆರಿ ರಿಸರ್ವ್ಡ್. ಯಾರಾದರೂ ಮನೆಗೆ ಗೆಸ್ಟ್ ಬಂದರೆ ಯಾರು ಮಾತಾಡಲ್ಲ. ಯಾಕೆ ಮಾತಾಡಲ್ಲ? ಆ ಸೋಷಿಯಲ್ ಕಮ್ಯುನಿಕೇಷನ್ ಇಲ್ಲ ಅವ್ರ ಹತ್ರ. ಏನಕ್ಕೆ ಆ ಸೋಷಿಯಲ್ ಕಮ್ಯುನಿಕೇಷನ್ ಇಲ್ಲ? ನಾವು ಯಾರ ಹತ್ರನೂ ಹೊರಗಡೆ ಮಾಡಲ್ಲ. ಸೊ ಅವ್ರು ಹೊರಗಡೆ ಹೋದಾಗ, ಮಕ್ಕಳಲ್ಲಿ ಬೆರೆತಾಗ ಸೋಷಿಯಲ್ ಕಮ್ಯುನಿಕೇಷನ್ ಅನ್ನೋದು ಬರುತ್ತೆ. ಆವಾಗ ಅವ್ರು ರಿಸರ್ವ್ಡೂ ಇರಲ್ಲ, ಸ್ಟೇಜ್ ಫಿಯರೂ ಹೋಗುತ್ತೆ, ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾರೆ. ಡಯಟ್ ಮೋಸ್ಟ್ಲಿ ಕಾಂಪ್ರೈಸಸ್ ಆಫ್ ಅನ್ಹೆಲ್ದಿ ಫಾಸ್ಟ್ ಫುಡ್. ಇಷ್ಟೊತ್ತವರೆಗೂ ನಾನು ಏನು ಹೇಳಿದ್ರಲ್ಲ ಅದೇ. ಫಸ್ಟು ಏನಂದರೆ ಅವ್ರದ್ದು ಫುಡ್ ಹ್ಯಾಬಿಟ್ಸ್ ಚೇಂಜ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಸಡನ್ಲಿ ತುಂಬ ಕಷ್ಟ, ಡೆಫಿನೆಟ್ಲಿ. ಯಾಕಂದ್ರೆ ಕೇಳ್ತಾರೆ, ಒಂದಿನ ಬಿಸ್ಕೆಟ್ ಇಲ್ಲ ಅಂದರೆ ಇರೋಕ್ಕಾಗಲ್ಲ, ನನಗೆ ಅದೇ ಬೇಕು ಇದೇ ಬೇಕು ಅಂತ ಶುರು ಮಾಡ್ತಾರೆ. ಬಟ್ ಗ್ರ್ಯಾಜುಲಿ ಮಕ್ಕಳಂದರೆ ಹಠ ಮಾಡೇ ಮಾಡ್ತಾರೆ, ಅವ್ರಿಗೆ ಕೊಡದೆ ಇರೋಕ್ಕೂ ಆಗಲ್ಲ. ಬಟ್ ಹಾಗಂತ ಅದನ್ನೇ ರೆಗ್ಯುಲರ್ ಬೇಸಿಸ್ ಆಗಿ ಅದನ್ನೇ ಒಂದು ಫುಡ್ ಲೈಫ್ ಸ್ಟೈಲ್ ಮಾಡೋಕ್ಕೆ ಹೋಗ್ಬಾರ್ದು ಯಾವುದು. ದಟ್ ಶುಡ್ ಬಿ ಒನ್ ಆಫ್ ದಿ ಒಕೇಶ್ನಲಿ ಯಾವಾಗಾದರೂ ಓಕೆ ಫೈನ್, ಏನೋ 2 ಬಿಸ್ಕೆಟ್ ತಿನ್ನಪ್ಪ ಹೋಗಿ ಪರವಾಗಿಲ್ಲ ಅಂತ. ಇನ್ನೊಂದು, ಮಕ್ಕಳು ಏನಕ್ಕೆ ಅಟ್ರಾಕ್ಟ್ ಆಗ್ತಾರೆ ಹೊರಗಡೆ ಫುಡ್ಗೆ? ಎಸ್, ಹೌದು. ದಟ್ ಲುಕ್ಸ್ ವೆರಿ ಕಲರ್ಫುಲ್ ಆ್ಯಂಡ್ ಅಟ್ರಾಕ್ಟಿವ್. ಅದರಿಂದಲೇ ತಾನೇ ಮಕ್ಕಳು ನಮ್ಗೆ ಅದು ಬೇಕು ಇದು ಬೇಕು ಅಂತ ಕೇಳೋದು. ಬಟ್ ನಾವು ಮನೇಲಿ ಮಾಡೋ ಅಡುಗೆನೇ ಅವ್ರು, ನೀವು ಲಂಚ್ ಬಾಕ್ಸ್ ಪ್ಯಾಕ್ ಮಾಡ್ತೀರಲ್ಲ ಮಕ್ಕಳಿಗೆ, ಪ್ಯಾಕ್ ಮಾಡುವಾಗ ಅದನ್ನ ಓಪನ್ ಮಾಡಿದ ತಕ್ಷಣ ಅದನ್ನೇ ಕಲರ್ಫುಲ್ ಆಗಿದ್ರೆ ಒಂಥರ ಡಿಫ್ರೆಂಟಾಗಿ ಕಾಣಿಸುತ್ತೆ, ಯಾಕೆ ತಿನ್ನಲ್ಲ ಅಲ್ವಾ?
ಅದೇ ಬೋರಿಂಗ್ ಬರೀ ಒಂದು ದೋಸೆ ಈ ಕಡೆ ಚಟ್ನಿ ಈ ಕಡೆ ಇದ್ರೆ ದೋಸೆ ನಮ್ಗೆ ಬೇಡ ಶುರು ಆಗುತ್ತೆ. ನೀವು ಅದೇ ದೋಸೆನ ಬೇರೆ ಬೇರೆ ಶೇಪ್ಸಲ್ಲಿ ಅದಕ್ಕೊಂಚೂರು ಕಲರ್ಸ್ ವೆಜಿಟೇಬಲ್ಸ್ ಹಾಕಿ ಮಾಡಿದ್ರೆ ಕಲರ್ಫುಲ್ ಆಗಿರುತ್ತೆ. ಯಾಕೆ ತಿನ್ನಲ್ಲ? ಸೊ ಮಕ್ಕಳನ್ನ ಅಟ್ರಾಕ್ಟ್ ಮಾಡೋರು ಇರೋದಲ್ಲಿ ಪ್ರೆಸೆಂಟೇಷನ್. ಇವಾಗ ನಾವು ಹೋಟೆಲ್ಗೆಲ್ಲ ಹೋದಾಗ ನಾವು ಪ್ಲೇಟ್ ನೋಡಿದಾಗ ಅದು ಮಾಮೂಲು ಒಂದು ರೈಸ್ ಬಾತೆ ಇರ್ಬೋದು, ಬಟ್ ದ ವೇ ದೇ ಪ್ರೆಸೆಂಟೆಡ್ ಇಟ್ ಮೇಕ್ಸ್ ಅಸ್ ನಮಗೆ ಅಟ್ರಾಕ್ಟ್ ಆಗುತ್ತೆ ಅದು. ಸೊ ಮಕ್ಕಳಿಗೂ ಅದೇ ಥರ. ಸೊ ನೀವು ಆ ಫುಡ್ ಕೊಡೋದು ಎಷ್ಟು ಅಟ್ರಾಕ್ಟಿವ್ ಆಗಿರುತ್ತೋ ಆ ಹೆಲ್ದಿ ಫುಡ್ನ ಅಷ್ಟೇ ಅವ್ರು ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಸೊ ಇದು ಮಕ್ಕಳಲ್ಲಾಯಿತು. ನೆಕ್ಸ್ಟ್ ಟೀನೇಜರ್ಸಲ್ಲಿ ಕೆಲವೊಂದು ಆಸ್ಪೆಕ್ಟ್ಸ್ ನಾವು ನೋಡೋದಿದ್ರೆ ಆಲ್ಮೋಸ್ಟ್ ಸಿಮಿಲರ್. ಕಾಂಪಿಟೇಟಿವ್ ವರ್ಲ್ಡು, ಫಾಸ್ಟ್ ಬೇಸ್ ಲೈಫು, ಫುಡ್ ಹ್ಯಾಬಿಟ್ಸು, ಇನ್ನೊಂದು ಸ್ಲೀಪ್ ಡಿಸ್ಟರ್ಬೆನ್ಸಸ್. ಪೀಪಲ್ ಆರ್ ಅಡಿಕ್ಟೆಡ್ ಟು ಸೋಷಿಯಲ್ ಮೀಡಿಯಾ, ಮೊಬೈಲ್, ಟ್ಯಾಬ್, ನಾವೇನಂತೀವಿ ಇನ್ಸ್ಟಾಗ್ರಾಮ್ ರೀಲ್ಸ್. ನಾ ಹಂಗೆ ಡ್ರೆಸ್ ಮಾಡ್ಕೊಂಡು ರೀಲ್ಸ್ ಮಾಡಿದೆ, ಇಷ್ಟು ಲೈಕ್ಸ್ ಬಂತು ನನಗೆ. ಅದೇನಂದರೆ ಒಂಥರ ದಟ್ ಗಿವ್ಸ್ ದೆಮ್ ದಟ್ ಎಂಥೂಸಿಯಾಸಮ್. ಏನಂದರೆ ನಂಗೆ ಅಷ್ಟು ಲೈಕ್ಸ್ ಬಂತು, ದೇ ಫೀಲ್ ಓವರ್ವೆಲ್ಮ್ಡ್, ಖುಷಿ ಆಗ್ತಾರೆ, ಎಕ್ಸೈಟ್ಮೆಂಟ್ ಆಗ್ತಾರೆ. ಎಕ್ಸೈಟ್ಮೆಂಟಿಂದ ಏನಾಗುತ್ತೆ, ಇನ್ನೂ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಹೊರತು ಕಡಿಮೆ ಆಗಲ್ಲ. ಸೊ ನಾವು ಆದಷ್ಟು ಸ್ಕ್ರೀನ್ ಟೈಮ್ ಎಷ್ಟು ಕಡಿಮೆ ಮಾಡ್ತೀವಲ್ಲ, ಅವ್ರ ಕಾನ್ಸಂಟ್ರೇಷನ್ನು ಇಂಪ್ರೂವ್ ಆಗುತ್ತೆ, ಅದರಿಂದ ಮೆಮೊರಿ ಇಂಪ್ರೂವ್ ಆಗುತ್ತೆ. ನಾವು ನನ್ನ ಎಕ್ಸಾಂಪಲ್ ಮರ್ತು ಹೋದೆ ಏನು ಬರಬೇಕು ಅಂತ, ಆ ಕಂಪ್ಲೇಂಟ್ ಬರಲ್ಲ ನೆಕ್ಸ್ಟ್. ಸೊ ಸ್ಕ್ರೀನ್ ಈ ಪ್ರೆಸೆಂಟ್ ಜನ್ರೇಷನಲ್ಲಿ ಸ್ಕ್ರೀನ್ ಟೈಮ್ ಇರಬೇಕು, ಹೌದು, ಡೆಫಿನೆಟ್ಲಿ ಎಲ್ಲ ಗೊತ್ತಿರಬೇಕು ಇನ್ ಕಂಪೇರ್ ಟು ಅದರ್ಸ್. ಈ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಗೊತ್ತಿರಬೇಕು, ಬಟ್ ಅದನ್ನೇ ಲಿಮಿಟ್ ಆಗಿರಬೇಕು. ಅದನ್ನೇ ಜೀವನ ಪೂರ್ತಿ ಅದನ್ನೇ ಇದು ಮಾಡ್ಕೊಂಡಿರ್ತೀನಿ ಅಂತ ಆಗಲ್ಲ. ಸೊ ಎಷ್ಟು ಲಿಮಿಟ್ ಆಗಿರುತ್ತೋ ಅಷ್ಟು ಒಳ್ಳೆಯದು. ಎವ್ರಿಥಿಂಗ್ ಹ್ಯಾಸ್ ಇಟ್ಸ್ ಓನ್ ಲಿಮಿಟ್. ಎಲ್ಲ ಜಾಸ್ತಿ ಆದ್ರೂ ಅದು ಇಟ್ ಈಸ್ ಅ ಹಾರ್ಮ್ ಟು ಅಸ್. ಸೊ ಈ ಏಜಲ್ಲಿ ಏನಾಗುತ್ತೆ, ಮೇನ್ ಫಿಸಿಕಲ್ ಡೆವಲಪ್ಮೆಂಟ್ಸ್ ಆಗ್ತಾ ಇರುತ್ತೆ. ಒನ್ ಇಸ್ ಮಸಲ್ ಸ್ಟ್ರೆಂತ್, ಬೋನ್ಸ್, ರ್ಯಾಪಿಡ್ ಫಿಸಿಕಲ್ ಆ್ಯಂಡ್ ಸೈಕಲಾಜಿಕಲ್ ಚೇಂಜಸ್, ಎಸ್ಪೆಷಲಿ ಟೀನೇಜರ್ಸಲ್ಲಿ ಅವರ ಬಾಡಿಲಿ ಆಗೋಂಥ ಚೇಂಜಸ್ ಅವ್ರಿಗೆ ಕೋಪ್ ಅಪ್ ಮಾಡೋಕ್ಕೆ ಕೆಲವೊಂದ್ಸತಿ ಕಷ್ಟ ಆಗುತ್ತೆ. ಸೊ ದಟ್ ಈಸ್ ದ ಮೇನ್ ಪ್ರಾಬ್ಲಮ್ ವಾಟ್ ಇಸ್ ಮೋಸ್ಟ್ ಆಫ್ ದ ಟೀನೇಜರ್ಸ್ ಆರ್ ಫೇಸಿಂಗ್ ಟುಡೇ. ಪುವರ್ ಬಾಡಿ ಇಮೇಜ್ ಬಿಕಾಸ್ ಆಫ್ ದರ್ ಡೆವಲಪ್ಮೆಂಟ್. ಏನಂತಾರೆ, ಚೆನ್ನಾಗಿ ಕಾಣಲ್ಲ, ಈ ಡ್ರೆಸ್ಸಲ್ಲಿ ಚೆನ್ನಾಗಿ ಕಾಣಲ್ಲ, ಸಣ್ಣ ಆಗಬೇಕು, ಇನ್ನು ಬಾಯ್ಸ್ ನನ್ನ ಜಿಮ್ಮಿಗೆ ಹೋಗಬೇಕು, ಮಸಲ್ಸ್ ಬರಬೇಕು, ನನಗೆ ಸಿಕ್ಸ್ ಪ್ಯಾಕ್ ಬೇಕು. ಸೊ ಪುವರ್ ಬಾಡಿ ಇಮೇಜ್, ದಟ್ ಇಸ್ ಬಾಡಿ ಶೇಮಿಂಗ್ ಅಂತಾರಲ್ಲ. ಬಟ್ ಓನ್ ಬಾಡಿ ಶೇಮಿಂಗು ಅಲ್ಲ, ಅದೇನಾಗುತ್ತೆ ಅಂದರೆ ಬೇರೆಯವ್ರು ಮಾತಾಡೋದ್ರಿಂದನೂ ಹರ್ಟ್ ಆಗುತ್ತೆ ಅವ್ರಿಗೆ. ಸೊ ದೀಸ್ ಆರ್ ದಿ ಕೆಲವೊಂದು ಸೈಕಲಾಜಿಕಲ್ ಪ್ರಾಬ್ಲಮ್ಸ್ ವಾಟ್ ಟೀನೇಜರ್ಸ್ ಗೋ ಥ್ರೂ. ಸೊ ಇಷ್ಟೆಲ್ಲ ಇರುವಾಗ ಹೌ ಕ್ಯಾನ್ ಯೋಗ ಹೆಲ್ಪ್ ಇದೆ? ಹೇಗೆ ಹೆಲ್ಪ್ ಮಾಡುತ್ತೆ ಅದು? ಒಂದು ಬೆಟರ್ ಗ್ರೋತ್ ಆ್ಯಂಡ್ ಫಿಸಿಕಲ್ ಡೆವಲಪ್ಮೆಂಟ್, ಫ್ಲೆಕ್ಸಿಬಿಲಿಟಿ, ಬೋನ್ ಸ್ಟ್ರೆಂತ್, ಮಸಲ್ ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ. ಸ್ಟ್ರಾಂಗರ್ ಫ್ಲೆಕ್ಸಿಬಲ್ ಬೋನ್ಸ್ ಅಂಡ್ ಮಸಲ್ಸ್, ಬೆಟರ್ ಪೋಸ್ಚರ್ ಆ್ಯಂಡ್ ಫಂಕ್ಷನಿಂಗ್ ಆಫ್ ದ ಬಾಡಿ. ಇನ್ನೊಂದು ನಮ್ಮ ಮೆಟಬಾಲಿಸಮ್ ಸಹ ಇಂಪ್ರೂವ್ ಆಗುತ್ತೆ, ಡೈಜೆಷನ್ ಇಂಪ್ರೂವ್ ಆಗುತ್ತೆ ಅದರಿಂದ. ಸೊ ಇದೆಲ್ಲ ಬೆನಿಫಿಟ್ಸ್ ಇದೆ. ಆ್ಯಂಡ್ ಹೆಲ್ಪ್ ಪ್ರಿವೆಂಟ್ ಸ್ಟ್ರೆಸ್ ಇಂಜುರೀಸ್ ಫ್ರಮ್ ಅದರ್ ಸ್ಪೋರ್ಟ್ಸ್. ಎಷ್ಟೊಂದು ಜನ ಮಕ್ಕಳಲ್ಲಿ ನಾವು ನೋಡ್ತೀವಿ, ಏನೋ ಚೂರು ಏನೋ ಆಟ ಆಡುವ ಕೈ ಒಂಚೂರು ಇನ್ಕ್ವಿಸ್ಟ್ ಆದ್ರೂ ಎಲ್ಲ ಫ್ರ್ಯಾಕ್ಚರ್ ಆಗುತ್ತೆ, ಹಿಂಗಾಗುತ್ತೆ. ಸೊ ದಿಸ್ ಆಲ್ಸೋ ಹೆಲ್ಪ್ಸ್ ಇನ್ ಸ್ಟ್ರೆಂಥನಿಂಗ್ ಆಫ್ ಬೋನ್ಸ್ ಆ್ಯಂಡ್ ಮಸಲ್ಸ್. ಆ್ಯಂಡ್ self-confidence helps in improving self-confidence and rapid changes during puberty. ಬಾಡಿಲಿ ಆಗೋಂಥ ಚೇಂಜಸ್ನ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಸೆಲ್ಫ್ ಎಸ್ಟೀಮ್, ಕಾನ್ಸಂಟ್ರೇಷನ್, ಹೆಲ್ದಿ ಮೈಂಡ್ಸೆಟ್ ಆ್ಯಂಡ್ ಸ್ಟ್ರೆಸ್ ರಿಲೀವ್. ಕಾನ್ಸಂಟ್ರೇಷನ್ ಸಹ ಇಂಪ್ರೂವ್ ಮಾಡುತ್ತೆ. ಕೆಲವೊಂದು ಟೆಕ್ನಿಕ್ಸ್ ಇದೆ ಯೋಗನಲ್ಲಿ ವಿಚ್ ಹೆಲ್ಪ್ಸ್ ಇನ್ ಇಂಪ್ರೂವಿಂಗ್ ಕಾನ್ಸಂಟ್ರೇಷನ್. ಇವಾಗ ಎಷ್ಟೊಂದು ಜನ ಮಕ್ಕಳು ದರ್ ವೆರಿ ರೆಸ್ಲೆಸ್, ಒಂದು ಕಡೆ ಕೂತಿರಲ್ಲ. ನಾವು ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವ್ ಡಿಸಾರ್ಡರ್ ಅಂತೀವಿ, ADHD ಅಂತೀವಿ, ತುಂಬ ಕಾಮನ್ ಆಗಿದೆ ಈಗ. ಸೊ ಅಂಥ ಮಕ್ಕಳಲ್ಲಿ ಕೆಲವೊಂದು ಕಡೆ ಒಂದು ಕಡೆ ಅವ್ರನ್ನ ಕೂರಿಸಿ ಕಾನ್ಸಂಟ್ರೇಟ್
ಆ್ಯಕ್ಷನ್ ಮಾಡಿಸ್ಬೇಕು ಅಂದಾಗ ಯೋಗ ಕೆಲವೊಂದು ಟೆಕ್ನಿಕ್ಸ್ ವಿಲ್ ಹೆಲ್ಪ್ ದೆಮ್. ನೆಕ್ಸ್ಟ್ ಕ್ಲಾಸ್ ಇಸ್ ವರ್ಕಿಂಗ್ ವುಮೆನ್. ನಾನು ಹೌಸ್ ವೈಫ್ಸ್ ಆ್ಯಂಡ್ ವರ್ಕಿಂಗ್ ವುಮೆನ್ನ ಡಿಫ್ರೆನ್ಷಿಯೇಟ್ ಮಾಡಲ್ಲ, ಬಿಕಾಸ್ ದೇ ಆರ್ ಆಲ್ಸೋ ವರ್ಕಿಂಗ್ ವುಮೆನ್ ಬಟ್ ದೇ ಆರ್ ನಾಟ್ ಪೇಯ್ಡ್ ಎಕನಾಮಿಕಲಿ, ಅಷ್ಟೇ ಡಿಫ್ರೆನ್ಸ್, ಏನೂ ಅಲ್ಲ. ಓಕೆ, ಸೊ ಎವ್ರಿಬಡಿ ಈಸ್ ಅ ವರ್ಕಿಂಗ್ ವುಮೆನ್. ಸೊ ವರ್ಕಿಂಗ್ ವುಮೆನ್ ನಮ್ಮ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತ ಗೊತ್ತಿದೆ. ಸೊ ಬೆಳಗ್ಗೆ ಏಳು ಕೆಲಸ ಮುಗಿಸು, ಆಫೀಸ್ಗೆ ಹೋಗು, ಕೆಲಸ ಮಾಡ್ತಾ ಇಲ್ಲಾಂದರೆ ಮನೇಲೇ ಇರ್ತೀವಿ, ಮನೆ ಕೆಲಸ ಮುಗಿಸೋದು, ಅವರಿಗಂತ ಅವ್ರಿಗೆ ಟೈಮ್ ಕೊಟ್ಕೊಳಕ್ಕೆ ಆಗಲ್ಲ. ಸೆಲ್ಫ್ ಟೈಮ್ ಅನ್ನೋದಿಲ್ಲ. ಆ ಸೆಲ್ಫ್ ಟೈಮ್ ಸಿಗೋದು ಯಾವಾಗ? ವೆನ್ ಯು ಸ್ಟಾರ್ಟ್ ಪ್ರಾಕ್ಟಿಸಿಂಗ್ ಯೋಗ. ಒಂದು ನಿಮಗಂತ ನೀವು ಟೈಮ್ ಕೊಟ್ಕೊಳ್ಳೋದು, ಸೆಲ್ಫ್ ಟೈಮ್ ಇಸ್ ಫ್ರಮ್ ಯೋಗ. ಆ್ಯಂಡ್ ಐ ನೋ ಇಟ್ ಇಸ್ ಅ ವೆರಿ ಸ್ಟ್ರೆಸ್ಫುಲ್ ಲೈಫ್ ಆಲ್ಸೋ ಅಂತ. ಸೊ ಕಾಮನ್ ಹೆಲ್ತ್ ಪ್ರಾಬ್ಲಮ್ಸ್ ಫೇಸ್ ಬೈ ಮಾಡರ್ನ್ ವರ್ಕಿಂಗ್ ವುಮೆನ್ ಅಂದರೆ ಹೈಪರ್ ಟೆನ್ಷನ್, ಇತ್ತೀಚೆಗೆ ಬಿ ಪಿ ಪ್ರಾಬ್ಲಮ್ ಸ್ಟಾರ್ಟ್ ಆಗಿರೋದು, ಇನ್ಸಾಮ್ನಿಯಾ ಅಂದರೆ ನಿದ್ದೆ ಪ್ರಾಬ್ಲಮ್, ನಂಗೆ ನಿದ್ದೆ ಬರಲ್ಲ. ಸೊ ಸ್ಲೀಪ್ ಡಿಸ್ಟರ್ಬೆನ್ಸಸ್, ಹೆಲ್ತ್ ಪ್ರಾಬ್ಲಮ್, ಈ ಥರ ಯಾರೋ ಅಂತಿದ್ರು ಬ್ಯಾಕ್ ಪೇನ್. ಒನ್ ಆಫ್ ದ ಮೇನ್ ಎಲ್ಲರಿಗೂ ಎಕ್ಸ್ಪೀರಿಯನ್ಸ್ ಮಾಡೋದು ಅಂದರೆ ಬ್ಯಾಕ್ ಪೇನ್. ಒಬೆಸಿಟಿ ಆ್ಯಂಡ್ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್, PCOD, ನಾವೇನಂತೀವ ಹಾರ್ಮೋನಲ್ ಇಂಬ್ಯಾಲೆನ್ಸ್. ದೀಸ್ ಆರ್ ದ ಕೆಲವೊಂದು ಕಾಮನ್ ಹೆಲ್ತ್ ಇಶ್ಯೂಸ್ ವಾಟ್ ವುಮೆನ್ ಫೇಸ್. ವರ್ಕಿಂಗ್ ಕ್ಲಾಸ್ ವುಮೆನ್ ಏನು ಫೇಸ್ ಮಾಡ್ತಾರಲ್ಲ. ಸೊ ಪ್ರೆಗ್ನೆನ್ಸಿಲಿ ನಾವು ಬಂದಾಗ, ಸೊ ಆ ಏಜ್ ಗ್ರೂಪಲ್ಲಿ ನಾವು ಬಂದಾಗ ಪ್ರೆಗ್ನೆನ್ಸಿ. ಸೊ ಪ್ರೆಗ್ನೆನ್ಸಿಲಿ ಕಾಮನ್ ಸಿಂಪ್ಟಮ್ಸ್ ಏನಂದರೆ ಮಾರ್ನಿಂಗ್ ಸಿಕ್ನೆಸಸ್, ಹಾರ್ಟ್ ಬರ್ನ್ ಅಂದರೆ ಆ್ಯಸಿಡಿಟಿ, ಗ್ಯಾಸ್ಟ್ರಿಕ್, ತುಂಬ ಫ್ರೀಕ್ವೆಂಟಾಗಿ ಗ್ಯಾಸ್ಟ್ರಿಕ್ ಆಗೋದು, ಬ್ರೆತ್ಲೆಸ್ನೆಸ್, ಉಸಿರಾಡಕ್ಕೆ ತೊಂದರೆ. ಏನಾಗುತ್ತೆ ಅದು ಮಗು ಹೊಟ್ಟೆನಲ್ಲಿ ಬೆಳೀತಾ ಏನಾಗುತ್ತೆ, ಲಂಗ್ಸಲ್ಲಿ ಏನು ಹೊಟ್ಟೆ ಪ್ರೆಷರ್ ಜಾಸ್ತಿ ಆದಾಗ ಉಸಿರಾಡಕ್ಕೆ ಕಷ್ಟ ಆಗುತ್ತೆ. ಸೊ ಒನ್ ಆಫ್ ದಿ ಕಾಮನ್ ಕಂಪ್ಲೇಂಟ್ ಅವ್ರು ಎಕ್ಸ್ಪೀರಿಯನ್ಸ್ ಮಾಡೋದು ಅಂದರೆ ಬ್ರೆತ್ಲೆಸ್ನೆಸ್. ಹಾರ್ಮೋನಲ್ ಚೇಂಜಸ್ಸು, ವೆಯ್ಟ್ ಗೇನ್, ಅಗೇನ್ ಪ್ರಿನೇಟಲ್ ಆ್ಯಂಡ್ ಪೋಸ್ಟ್ನೇಟಲ್ ಪ್ರಾಬ್ಲಮ್ಸ್. ಪ್ರಿನೇಟಲ್ ಅಂದರೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ, ಪೋಸ್ಟ್ನೇಟಲ್ ಅಂದರೆ ಆಫ್ಟರ್ ಪ್ರೆಗ್ನೆನ್ಸಿ ಎಕ್ಸ್ಪೀರಿಯನ್ಸ್ ಮಾಡೋವಂಥ ಕೆಲವೊಂದು ಹೆಲ್ತ್ ಇಶ್ಯೂಸ್. ಬ್ಯಾಕ್ ಪೇನ್, ಕಾನ್ಸ್ಟಿಪೇಷನ್ ಆ್ಯಂಡ್ ಇನ್ಕಾಂಟಿನೆನ್ಸ್, PTSD. PTSD ಅಂದರೆ ಪೋಸ್ಟ್ ಟ್ರೊಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್. ಅಂದರೆ ಕೆಲವೊಬ್ಬರು ಹೊಸ ತಾಯಂದರು ಮಗುನ ಹೇಗೆ ಹ್ಯಾಂಡಲ್ ಮಾಡೋದು, ಏನಂತಾರೆ ಪೋಸ್ಟ್ ಪಾರ್ಟಮ್ ಆ್ಯಂಗ್ಸೈಟಿ, ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಂತೀವಿ. ಸೊ ಡೆಲಿವರಿ ಆಗಿರುತ್ತೆ, ಮಗು ಅಳ್ತಾ ಇದೆ, ಏನು ಮಾಡೋದು ಗೊತ್ತಾಗ್ತಿಲ್ಲ, ನನಗೆ ಸ್ಟ್ರೆಸ್, ಆ ಥರ ರಿಲೇಟೆಡ್ PTSD ಅಂತೀವಿ ನಾವು ಅದಕ್ಕೆ. ಓಕೆ, ಸೊ ದೀಸ್ ಆರ್ ದ ಕಾಮನ್ ಕೆಲವೊಂದು ಪ್ರೆಗ್ನೆನ್ಸಿ ರಿಲೇಟೆಡ್ ಇಶ್ಯೂಸ್ ಇರುತ್ತೆ. ಸೊ ಪ್ರಿನೇಟಲ್ ಯೋಗ ಅಂದರೆ ಯೋಗ ಡ್ಯೂರಿಂಗ್ ಪ್ರೆಗ್ನೆನ್ಸಿ. ಸೊ ಇಟ್ ಎನ್ಕರೇಜಸ್ ಜೆಂಟಲ್ ಸ್ಟ್ರೆಚಿಂಗ್, ಫೋಕಸ್ ಆನ್ ಬ್ರೆತ್ ಟು ರಿಲ್ಯಾಕ್ಸ್ ದ ಮೈಂಡ್. ಅಷ್ಟು ಸ್ಟ್ರೆಸ್ ಇರುತ್ತೆ, ಡೆಫಿನೆಟ್ಲಿ ಏನೇನೋ ತಲೆ ಓಡ್ತಾ ಇರುತ್ತೆ, ಮಗು ಚೆನ್ನಾಗಿರುತ್ತೋ ಇಲ್ವೋ, ಹೇಗೆ ಮ್ಯಾನೇಜ್ ಮಾಡಿ, ಇಷ್ಟೆಲ್ಲ ಕ್ವೆಶ್ಚನ್ಸ್ ಇರುತ್ತೆ ಪ್ರೆಗ್ನೆಂಟ್ ವುಮೆನ್ಗೆ. ಸೊ ಆ ಬ್ರೀದಿಂಗ್ ಟೆಕ್ನಿಕ್ಸ್ ಕೆಲವೊಂದು ಏನಿರುತ್ತಲ್ಲ, ಇಟ್ ರಿಲ್ಯಾಕ್ಸಸ್ ದ ಮೈಂಡ್ ಆ್ಯಂಡ್ ಆಲ್ಸೋ ಇಂಪ್ರೂವ್ಸ್ ದಿ ಬ್ರೆತ್ಲೆಸ್ನೆಸ್ and emphasizes good posture, strengthens and conditions the vital muscle groups to ease pregnancy, labor and recovery. ನಾಗಲೇ ಹೇಳ್ತಿದ್ದೆ, ಕೆಲವೊಂದು ಪೋಸ್ಚರ್ಸ್ ಮಸಲ್ನ ಸ್ಟ್ರೆಂತ್ ಮಾಡೋದ್ರಿಂದ ಡೆಲಿವರಿ ಈಸಿ ಆಗುತ್ತೆ, ನಾರ್ಮಲ್ ಡೆಲಿವರಿಗೆ ಹೆಲ್ಪ್ ಆಗುತ್ತೆ, ಪ್ಲಸ್ ಬೇಬಿ ಪೊಸಿಷನ್ನ ಕರೆಕ್ಟ್ ಮಾಡೋಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಸೊ ಬೆನಿಫಿಟ್ಸ್ ಆಫ್ ಯೋಗ ಡ್ಯೂರಿಂಗ್ ಪ್ರೆಗ್ನೆನ್ಸಿ. ಅವಾಗ ಕ್ವಿಕ್ಕರ್ ಮಸಲ್ ರಿಕವರಿ ಆಫ್ಟರ್ ಚೈಲ್ಡ್ ಬರ್ತ್. ಏನಂದರೆ ಕೆಲವೊಬ್ರಿಗೆ ಬ್ಯಾಕ್ ಪೇನ್ ಇರುತ್ತೆ, ಸೊಂಟ ನೋವು ಇರುತ್ತೆ, ಬಟ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಯೋಗ ಮಾಡೋದ್ರಿಂದ ಆ ಮಸಲ್ಸ್, ಬ್ಯಾಕ್ ಮಸಲ್ ಸ್ಟ್ರೆಂಥನ್ ಮಾಡೋದ್ರಿಂದ ಡೆಲಿವರಿ ಆದಮೇಲೆ ನಿಮಗೆ ಆ ರಿಕವರಿ ಇನ್ನೂ ಬೇಗ ಈಸಿ ಆಗುತ್ತೆ. ಯು ವಿಲ್ ಗೆಟ್ ಬ್ಯಾಕ್ ಟು ದ ಒರಿಜಿನಲ್ ಫಿಟ್ನೆಸ್ ಆಫ್ ಯೋರ್ಸ್ ಆ್ಯಂಡ್ ಸ್ಟ್ರೆಂಥನ್ಸ್ ಮಸಲ್ಸ್ ಫಾರ್ ಈಸಿಯರ್ ಲೇಬರ್. ಡೆಲಿವರಿಗೆ ಈಸಿ ಆಗುತ್ತೆ ಆ್ಯಂಡ್ ಕಾಮ್ನೆಸ್, ಆ್ಯಂಗ್ಸೈಟಿನ ಸಹ ಕಡಿಮೆ ಮಾಡುತ್ತೆ, ಬ್ಯಾಕ್ ಪೇನ್ ಕಡಿಮೆ ಮಾಡ್ತಾರೆ, ಹೆಡೇಕ್, ನಾಸಿಯಾ, ವೆರಿ ಕಾಮನ್ ಸಿಂಪ್ಟಮ್, ವಾಮಿಟಿಂಗ್, ಮಾರ್ನಿಂಗ್ ಸಿಕ್ನೆಸ್. ಕೆಲವೊಂದು ಬ್ರೀದಿಂಗ್ ಟೆಕ್ನಿಕ್ಸ್ ಅಥವಾ ಪೋಸ್ಟರ್ಸ್ ಏನಿರುತ್ತಲ್ಲ, ಇಟ್ ಹೆಲ್ಪ್ಸ್ ಇನ್ ರಿಲೀವಿಂಗ್ ಆಲ್ ದಿ ಸಿಂಪ್ಟಮ್ಸ್ ಆ್ಯಕ್ಚುಲಿ. ಡಿಕ್ರೀಸ್ ದ ರಿಸ್ಕ್ ಆಫ್ ಪ್ರೀಟರ್ಮ್ ಲೇಬರ್, ಪ್ರೆಗ್ನೆನ್ಸಿ ಇಂಡ್ಯೂಸ್ ಹೈಪರ್ಟೆನ್ಷನ್ ಆ್ಯಂಡ್ ಇಂಟ್ರಾ-ಯೂಟ್ರೈನ್ ಗ್ರೋತ್ ರಿಸ್ಟ್ರಿಕ್ಷನ್. ಪ್ರೀಟರ್ಮ್ ಲೇಬರ್ ಅಂದರೆ ಇವಾಗ ನಾರ್ಮಲ್ ನಾವು ಹೇಳೋದು 37 ವೀಕ್ಸ್ ಟು 40 ವೀಕ್ಸಲ್ಲಿ ಡೆಲಿವರಿ ಆದರೆ ಇಟ್ ಇಸ್ ದ ನಾರ್ಮಲ್ ಟರ್ಮ್ ಲೇಬರ್ ಅಂತೀವಿ.
37 ವೀಕ್ಸ್ಗಿಂತ ಮುಂಚೆ ಆದರೆ ಇಟ್ ಇಸ್ ಪ್ರೀಟರ್ಮ್, ನಾವೇನು ಪ್ರೀಟರ್ಮ್ ಬೇಬೀಸ್ ಅಂತೀವಲ್ಲ, ಸೊ ಇಟ್ಸ್ ಪ್ರೀಟರ್ಮ್ ಲೇಬರ್. ಆ ಪ್ರೀಟರ್ಮ್ ಲೇಬರ್ ಏನಕ್ಕೆ ಆಗೋದು? ಕೆಲವೊಂದು ರೀಸನ್ಸ್ ಏನಂದರೆ, ತಾಯಂದ್ರಲ್ಲಿ ಪ್ರೆಗ್ನೆನ್ಸಿಯಲ್ಲಿ ಬಿ ಪಿ ಅಥವಾ ಶುಗರ್ ಬಂದಾಗ, ಇನ್ನೊಂದು ಯೂಟ್ರೈನ್ ಮಸಲ್ಸ್ ಏನಿರುತ್ತಲ್ಲ ವೀಕ್ ಇದ್ದರೆ ಪ್ರೀಟರ್ಮ್ ಲೇಬರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನು ಸ್ಟ್ರೆಂಥನ್ ಮಾಡೋಕ್ಕೆ ಏನಾಗುತ್ತೆ, ಸರ್ಟನ್ ಟೈಮ್ ಯೋಗ ಹೆಲ್ಪ್ಸ್ ಯು. ಓಕೆ, ಸೊ ಈ ಏಜ್ ಗ್ರೂಪ್ ಆದಮೇಲೆ ಪೋಸ್ಟ್ 50s ಆದಮೇಲೆ ಕಾಮನ್ ಕಂಪ್ಲೇಂಟ್ಸ್ ನಾವು ಹೆಣ್ಮಕ್ಳಲ್ಲಿ ನೋಡೋದಂದ್ರೆ ಮೆನೋಪಾಸ್. ಇತ್ತೀಚೆಗೆ ಮೆನೋಪಾಸ್ ಸಹ 50+ ಆಗೋದು ಬಿಟ್ಟು 30+ ಆಗಿದೆ. ಈಗ 38, 35, 40 ಇಯರ್ಸ್ಗೆ ಮೆನೋಪಾಸ್ ನೋಡ್ತಾ ಇದ್ದೀವಿ ನಾವು, ಆ್ಯಕ್ಚುಲಿ ವಿಚ್ ಇಸ್ ನಾಟ್ ಆ್ಯಕ್ಚುಲಿ ಹೆಲ್ದಿ. ಓಕೆ, ಸೊ ಆನ್ಸೆಟ್ ಆಫ್ ಪೆರಿಮೆನೋಪಾಸ್, ಮೆನೋಪಾಸ್ ಆ್ಯಂಡ್ ಬೋನ್ ಹೆಲ್ತ್, ಬೋನ್ ಡೆನ್ಸಿಟಿ ಕಡಿಮೆ ಆಯಿತು, ಜಾಯಿಂಟ್ ಪೇನ್ ಸ್ಟಾರ್ಟ್ ಆಯಿತು. ಸೊ ಈ ಕಂಪ್ಲೇಂಟ್ಸ್ ಪೋಸ್ಟ್ 50 ನಾವು ನೋಡಬಹುದು. ಸೊ ಮೆನೋಪಾಸಲ್ಲಿ ದರ್ ಆರ್ ಲಾಟ್ ಆಫ್ ಡಿಪ್ರೆಷನ್, ಮೂಡ್ ಸ್ವಿಂಗ್ಸು, ಹಾಟ್ ಫ್ಲಶಸ್, ಸ್ವೆಟ್ಟಿಂಗು ಆ್ಯಂಡ್ ಪ್ಯಾಲ್ಪಿಟೇಷನ್ಸು, ತಲೆ ಸುತ್ತೋದು, ವೇರಿಯೇಷನ್ಸ್ ಇನ್ ಬ್ಲಡ್ ಪ್ರೆಷರ್, ಇಷ್ಟೆಲ್ಲ ಕಂಪ್ಲೇಂಟ್ಸ್ ಇರುತ್ತೆ ಮೆನೋಪಾಸಲ್ಲಿ. ಕೆಲವೊಬ್ರಿಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಕೆಲವೊಬ್ರಿಗೆ ಎಕ್ಸ್ಪೀರಿಯನ್ಸ್ ಆಗಲ್ಲ. ಹಾಗೆ ನಿಮ್ಮ ಬಾಡಿ ನೇಚರ್ ಮೇಲೆ ಹೋಗುತ್ತೆ. ಓಕೆ, ಸೊ ಇನ್ನೊಂದು ಮೂಡ್ ಸ್ವಿಂಗ್ಸಲ್ಲಿ ನೆಗೆಟಿವ್ ಆ್ಯಟಿಟ್ಯೂಡು, ಸ್ಟ್ರೆಸ್ ಇರುತ್ತೆ. ಸೊ ಇಟ್ ಈಸ್ ಅ ಸ್ಟೇಜ್ ಆಫ್ ಲೈಫ್ ಚೇಂಜ್ ಅಗೇನ್. ಸೊ ಆ ಚೇಂಜ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ದಟ್ ಕ್ರಿಯೇಟ್ಸ್ ಅಗೇನ್ ಅ ಸ್ಟ್ರೆಸ್ಫುಲ್ ಸಿಚುಯೇಷನ್. ಸೊ ಓಲ್ಡ್ ಏಜಲ್ಲಿ ಲೈಫ್ ಸ್ಟೈಲ್ ಹೇಗಿರುತ್ತೆ, ಬಿಕಾಸ್ ಆಫ್ ದ ಏಜಿಂಗ್ ಆಫ್ ದಿ ಬಾಡಿ, ಅವರಲ್ಲಿ ಆದಂಥ ಕೆಲವೊಂದು ನೋಟಿಸಬಲ್ ಚೇಂಜಸ್ ಇರುತ್ತೆ. ವೀಕ್ನೆಸ್ ಇರ್ಬೋದು, ವೆಯ್ಟ್ ಲಾಸ್ ಇರ್ಬೋದು, ಸ್ಟ್ರೆಂತ್ ಕಡಿಮೆ ಆಗುತ್ತೆ, ಜಾಯಿಂಟ್ ಪೇನ್ಸ್ ಇರ್ಬೋದು, ಆ್ಯಂಡ್ ಕೆಲವೊಂದು ಮೆಂಟಲ್ ಹೆಲ್ತ್ ಇಶ್ಯೂಸ್ ಇರ್ಬೋದು, ಆಂಗ್ಸೈಟಿ ಇರುತ್ತೆ, ಸ್ಟ್ರೆಸ್ ರಿಲೇಟೆಡೂ ಇರುತ್ತೆ. ಆ್ಯಂಡ್ ಇಷ್ಟೆಲ್ಲ ಓಲ್ಡ್ ಏಜಲ್ಲಿ ಹೇಗೆ ಬ್ಯಾಲೆನ್ಸ್ ಮಾಡ್ಬೋದು ಅಂದರೆ ಎಕ್ಸಸೈಸ್ ಆ್ಯಂಡ್ ಬ್ಯಾಲೆನ್ಸ್ ಡಯಟ್, ಒಳ್ಳೆ ಆಹಾರ, ಮನಸ್ಸಿಗೆ ನೆಮ್ಮದಿ, ಒಳ್ಳೆ ನಿದ್ದೆ, ಸ್ವಲ್ಪ ಎಕ್ಸಸೈಸ್. ಓಲ್ಡ್ ಏಜಲ್ಲಿ ಇಷ್ಟು ಬಿಟ್ಟರೆ ಆರಾಮಾಗಿರ್ತಾರೆ ಅವರು. ಸೊ ಕಾಮನ್ ಚಾಲೆಂಜಸ್ ಆಫ್ ವುಮೆನ್ ಡ್ಯೂರಿಂಗ್ ಓಲ್ಡ್ ಏಜ್ ಅಂದರೆ ಆರ್ಥ್ರೈಟಿಸು, ಡಯಾಬಿಟೀಸ್, ಹೈಪರ್ಟೆನ್ಷನ್, ಆಲ್ಝೈಮರ್ಸ್ ಆರ್ ಪಾರ್ಕಿನ್ಸನ್ಸ್ ಆ್ಯಂಡ್ ಆಸ್ಟಿಯೋಪೊರೋಸಿಸ್. ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್ ಅಂದರೆ ಈಗ ಕೆಲವ್ರಿಗೆ ಮರವಿನ ಕಾಯಿಲೆ ಅಂತಾರೆ, ಕೆಲವೊಂದು ಟ್ರೆಮರ್ಸ್ ಅಂತೀವಿ ನಾವು, ಅದೇ ವೀಕ್ನೆಸ್ಸಿಂದ ಎಲ್ಲ ಸ್ಟಾರ್ಟ್ ಆಗೋದು. ಸೊ ಇಷ್ಟೆಲ್ಲ ಕಂಡೀಷನ್ಸಲ್ಲಿ ಕಾಮನ್ ಕಂಡೀಷನ್ಸ್ ವಾಟ್ ವುಮೆನ್ ಫೇಸ್ ಡ್ಯೂರಿಂಗ್ ಓಲ್ಡ್ ಏಜ್. ಓಕೆ, ಸೊ ಯೋಗ ಮಾಡೋದ್ರಿಂದ ಹೇಗೆ ಬೆನಿಫಿಟ್ಸ್ ಆಗುತ್ತೆ ಅಂದರೆ, ಫಿಸಿಕಲ್ ಬೆನಿಫಿಟ್ಸ್ ನಾವೇನು ನೋಡಿದ್ವಿ, ಸ್ಟ್ರೆಂತ್, ಫ್ಲೆಕ್ಸಿಬಿಲಿಟಿ ಆ್ಯಂಡ್ ಇಂಪ್ರೂವ್ಮೆಂಟ್ ಇನ್ ಇಮ್ಯುನಿಟಿ ಒಂದು. ಮೆಂಟಲ್ ಹೆಲ್ತ್ ಬೆನಿಫಿಟ್ಸ್, ಸೆಲ್ಫ್ ರಿಯಲೈಸೇಷನ್, ಸೆಲ್ಫ್ ಕಾನ್ಫಿಡೆನ್ಸ್ ಆ್ಯಂಡ್ ನಾವೇನಂತೀವಿ, ಇದು ಏನೇ ಬಂದರೂ ಫೇಸ್ ಮಾಡೋಕ್ಕೆ ಧೈರ್ಯ ಬರುತ್ತೆ ಒಂದು, ಆ ಬೋಲ್ಡ್ನೆಸ್ ಬರುತ್ತೆ. ಸ್ಪಿರಿಚುವಲ್ ಗ್ರೋತ್, ಎಮೋಷನಲ್ ವೆಲ್ಬೀಯಿಂಗ್, ಎಮೋಷ್ನಲಿ ತುಂಬ ಸ್ಟ್ರಾಂಗ್ ಆಗ್ತೀವಿ ನಾವು, ಎಲ್ಲದಕ್ಕೂ ವೆರಿ ಸೆನ್ಸಿಟಿವ್ ಅಂತಾರಲ್ಲ, ಆ ಸೆನ್ಸಿಟಿವ್ನೆಸ್ನ ಓವರ್ಕಮ್ ಮಾಡೋಕ್ಕೆ ಟು ಕಾನ್ಸಂಟ್ರೇಟ್ ಆನ್ ದಟ್ ಯೋಗ ಆ್ಯಂಡ್ ಮೆಡಿಟೇಷನ್ ವಿಲ್ ಹೆಲ್ಪ್ ಯು ಇನ್ ದಟ್. ಓಕೆ, ಆ್ಯಂಡ್ ಸೋಷಿಯಲ್ ಬೆನಿಫಿಟ್ಸ್, ನಾವೆಲ್ಲ ಸೋಷಿಯಲ್ ಕಮ್ಯುನಿಕೇಷನ್ ಇಂಪ್ರೂವ್ ಆಗುತ್ತೆ. ಈಗ ಗ್ರೂಪ್ ಸೇರಿದಾಗ ಒಬ್ರಿಗೊಬ್ರು ಪರಿಚಯ ಆಗುತ್ತೆ. ಸೊ ಇಟ್ ಆಲ್ಸೋ ಹೆಲ್ಪ್ಸ್ ಇನ್ ಸೋಷಿಯಲ್ ಕಮ್ಯುನಿಕೇಷನ್ ಆ್ಯಂಡ್ ಸೋಷಿಯಲ್ ಡೆವಲಪ್ಮೆಂಟ್ ಆಫ್ ವುಮೆನ್. ಆ್ಯಂಡ್ ಸ್ಪೆಸಿಫಿಕ್ ಹೆಲ್ತ್ ಬೆನಿಫಿಟ್ಸ್ ನಾವು ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಈಗ ಥೈರಾಯ್ಡ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರ್ಬೋದು, ಒಬೆಸಿಟಿ ಆಗಿರ್ಬೋದು, ವೇರಿಯಸ್ ಕಾರ್ಡಿಯಾಕ್ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ಇಟ್ ಆಲ್ಸೋ ಹೆಲ್ಪ್ಸ್ ಇನ್ ದಟ್. ಮೆನ್ಸ್ಟ್ರಲ್ ಡಿಸಾರ್ಡರ್ಸ್, ಮೆನೋಪಾಸ್ ಆ್ಯಂಡ್ ಓವರ್ ಆಲ್ ಇದೆಲ್ಲ ತೊಗೊಂಡಾಗ ಕ್ವಾಲಿಟಿ ಆಫ್ ಲೈಫ್, ನಾವು ಎಷ್ಟು ವರ್ಷ ಕಾಯಿಲೆಯಿಂದ ಬದುಕ್ತೀವಿ ಅನ್ನೋದಕ್ಕಿಂತ ಎಷ್ಟು ವರ್ಷ ನಮ್ಮ ಹೆಲ್ತ್ ಫಿಟ್ ಆ್ಯಂಡ್ ಪರ್ಫೆಕ್ಟ್ ಆಗಿತ್ತು, ಕ್ವಾಲಿಟಿ ಆಫ್ ಲೈಫ್ ಅಲ್ಟಿಮೇಟ್ ಆಗಿತ್ತು ಅಂತೀವಲ್ಲ, ದಟ್ ಈಸ್ ದ ಬೆಸ್ಟ್ ಕ್ವಾಲಿಟಿ ಆಫ್ ಲೈಫ್ ಆ್ಯಂಡ್ ದಟ್ ಈಸ್ ಇಂಪಾರ್ಟೆಂಟ್. ಓಕೆ, ಆ್ಯಂಡ್ ಇಂಟಿಗ್ರೇಟಿವ್ ಕೇರ್ ಆ್ಯಂಡ್ ರಿಹ್ಯಾಬಿಲಿಟೇಟ್ ಕೆಲವೊಬ್ರಿಗೆ ಸರ್ಜರೀಸ್ ಆಗಿ ಬಂದಿರ್ತಾರೆ. ಸರ್ಜರೀಸ್ ಆದಮೇಲೆ ಕೆಲವೊಂದು
ಪೋಸ್ಟರ್ಸ್ ಅಥವಾ ಕೆಲವೊಂದು ಆಸನಾಸ್ ಪ್ರಾಕ್ಟೀಸ್ ಮಾಡೋದ್ರಿಂದ ಅವ್ರಿಗೆ ಸ್ಟ್ರೆಂತ್ ಇನ್ನೂ ಬರುತ್ತೆ ಆ್ಯಂಡ್ ಇಟ್ ವಿಲ್ ಹೆಲ್ಪ್ ದೆಮ್ ಇನ್ ಬೆಟರ್ ರಿಕವರಿ. ಸೊ ಇಷ್ಟೆಲ್ಲ ಮಾತಾಡಿದ್ವಿ. ದ ಫೈನಲ್ ಒನ್, ಹೌ ಯೋಗ ಎಂಪವರ್ಸ್ ವುಮೆನ್. ಸೆಲ್ಫ್ ರಿಯಲೈಸೇಷನ್, ಯಾರೋ ಹೇಳಿದ್ರು ಇಲ್ಲಿ, ಸೆಲ್ಫ್ ರಿಯಲೈಸೇಷನ್, ಬಿಲ್ಡಿಂಗ್ ಸೆಲ್ಫ್ ಕಾನ್ಫಿಡೆನ್ಸ್ ಒಂದು, ಪರ್ಸನಲ್ ಗ್ರೋತ್, ಎನ್ಹ್ಯಾನ್ಸಿಂಗ್ ಫಿಸಿಕಲ್ ಸ್ಟ್ರೆಂತ್ ಆ್ಯಂಡ್ ಮೈಂಡ್ ಬಾಡಿ ಕನೆಕ್ಷನ್. ಇಷ್ಟೆಲ್ಲ ಚೆನ್ನಾಗಿದ್ದಾಗ ಡೆಫಿನೆಟ್ಲಿ ವಿ ಆರ್ ಎಂಪವರ್ಡ್. ನಾಟ್ ಜಸ್ಟ್ ಫ್ರೀಡಮ್, not just right to speech, not just right to equality, not just right to equal opportunities. Health, quality of life, ಇಷ್ಟೆಲ್ಲ ನಮಗೆ ಚೆನ್ನಾಗಿದ್ದಾಗ ಡೆಫಿನೆಟ್ಲಿ ವಿ ಆರ್, ಅಲಾಂಗ್ ವಿತ್ ಆಲ್ ದೋಸ್ ಫ್ಯಾಕ್ಟರ್ಸ್, ವಿ ಆರ್ ಎಂಪವರ್ಡ್. ಸೊ ಡೆಫಿನೆಟ್ಲಿ ಇಷ್ಟೆಲ್ಲ ನಮ್ಮ ಕ್ವಾಲಿಟಿ ಆಫ್ ಲೈಫ್ ಮೇಂಟೈನ್ ಮಾಡಬೇಕು ಅಂದರೆ ಯೋಗ is one of the factors which will help us in maintaining quality of life. Thank you.